ಎಲ್ಲರಿಗೂ ಮಾಸ್ಟರ್ ಆಫ್ ಸ್ಟಾಕ್ ಮಾರ್ಕೆಟ್ಗೆ ಸ್ವಾಗತ. ಆ್ಯಕ್ಚುಲಿ ನಾವು ನಿನ್ನೆ ದಿನ ನೋಡ್ಬೋದು, ನಾನು ಇವತ್ತು ಏನಂದರೆ 14ನೇ ತಾರೀಕು ವಿಡಿಯೋ ಮಾಡ್ತಾ ಇರೋದು. ನಮಗೆ 13ನೇ ತಾರೀಕು ನಮ್ಮ P&L ಏನಾಗಿತ್ತು, ನಾವು ಟ್ರೇಡ್ ಏನು ಮಾಡಿದ್ವು, ನಮ್ಮ ಟ್ರೇಡ್ ಪ್ಲ್ಯಾನ್ ಹೇಗಿತ್ತು, ನಮ್ಮ ಮಾಸ್ಟರ್ ಪ್ಲ್ಯಾನ್ ಹೇಗಿತ್ತು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಹಾಗೂ ನಾವು ಏನು ಮಾಡಿರ್ತೇವೆ 13ನೇ ತಾರೀಕು ಅಂದರೆ ನೀವು ಫ್ರೆಂಡ್ಸ್ ನೋಡ್ಬೋದು, ನಾವು ಮೊದಲನೇ ಟ್ರೇಡ್ ಮಾಡಿರ್ತೇವೆ. ಆ್ಯಕ್ಚುಲಿ ಅಲ್ಲಿಗಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹ ಮಾಡಬೇಕು. ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಮಾಸ್ಟರ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ಲೂ ಸಹ ಸೇಮ್ ನೇಮ್ ಕೊಟ್ಟಿದ್ದೀವಿ, ಮಾಸ್ಟರ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ. ಇದರಲ್ಲಿ ನಾವು ಲೈವ್ ಅಪ್ಡೇಟ್ಸ್ ಹಾಗೂ ಲೈವ್ ಮಾರ್ಕೆಟಲ್ಲಿ ಅನಾಲಿಸಿಸ್, ಲೈವ್ ಅಪ್ಡೇಟ್ ಅಂತದ್ದನ್ನು ನಾವು ಮಾಡ್ತಾ ಇರ್ತೇವೆ. ಹಾಗೂ ಅದನ್ನು ಈ ಚಾನಲ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೀವು ಫ್ರೀಯಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ, ಜಾಯ್ನ್ ಆಗೋ ಮುಖಾಂತರ ನೀವು ಇದನ್ನು ತಗೋಬೋದು. ಆ್ಯಕ್ಚುಲಿ ಇದೆಲ್ಲ ಓನ್ಲಿ ಎಜುಕೇಷನಲ್ ಪರ್ಪಸ್ಗೆ ನಾನು ಟ್ರೇಡ್ ಮಾಡಿ ಲೈವ್ ಅಪ್ಡೇಟ್ ಏನೇ ಇದ್ದರೂ ನಾನು ಟೆಲಿಗ್ರಾಮ್ ಚಾನಲ್ಗೆ ಹಾಕ್ತಾ ಇರ್ತೀನಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಹ ಎಜುಕೇಷನಲ್ ಪರ್ಪಸ್ ವೀಡಿಯೋಸ್ ನನಗೆ ತುಂಬ ವೀಡಿಯೋಸ್ ನನಗೆ ಈಸಿಯಾಗಿ ಅರ್ಥ ಹೇಗೆ ಮಾಡಿಸ್ಬೇಕು, ಈಸಿಯಾಗಿ ಮಾರ್ಕೆಟಲ್ಲಿ ಹೇಗೆ ಟ್ರೇಡ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳಬೇಕು, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು. ಯಾಕಂದರೆ ತುಂಬ ಜನ ಮಾರ್ಕೆಟಲ್ಲಿದ್ದಾರೆ, ತುಂಬ ಫೀಸ್ ಮೋರ್ ದೆನ್ 20,000, 50,000, 1 lakh ಫೀಸೆಲ್ಲ ತೊಗೊಂಡು ನಮಗೆ ಎರಡು ಟ್ರೆಂಡ್ ಲೈನು, 2 ಸಪೋರ್ಟ್, 2 ರೆಸಿಸ್ಟೆನ್ಸ್, 2 ಇಂಡಿಕೇಟರ್ ಏನು ಕೊಟ್ಬಿಟ್ಟು ನಮಗೆ ತುಂಬ ಮೋಸ ಮಾಡ್ತಾ ಇದ್ದಾರೆ. ನಾನು ಸಹ ಇದೇ ಥರ ನಾನು ಮೋಸ ಹೋಗಿದ್ದೇನೆ. ಹಾಗೂ ನಾನು ಸೆಲ್ಫ್ ಸ್ಟಡಿಯಿಂದ ನಾನು ಕಲ್ತಿರುವಂಥದ್ದು. ಆಲ್ಮೋಸ್ಟ್ ಒಂದು 2 yearsಯಿಂದ ಮಾರ್ಕೆಟಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಈಗ ಆಲ್ಮೋಸ್ಟ್ ನಮಗೆ ಸಕ್ಸಸ್ ರೇಷಿಯೋ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅದಕ್ಕೆ ನಾನು ನಿಮ್ಮಲ್ಲಿ ನನ್ನಲ್ಲಾಗಿರುವಂಥ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲ ಎಜುಕೇಷನಲ್ ಪರ್ಪಸ್ಗೆ ನಾನು ವಿಡಿಯೋ ಮಾಡ್ತೇನೆ, ನನ್ನನ್ನು ಸಪೋರ್ಟ್ ಮಾಡಿ. ನಾವು ನೋಡ್ಬೋದು 13ನೇ ತಾರೀಕು 2ನೇ ತಿಂಗಳು 2024 ಏನು ಮಾಡಿದ್ದೇವೆ ಅಂದರೆ ಬ್ಯಾಂಕ್ ನಿಫ್ಟಿಯನ್ನು ಟ್ರೇಡ್ ಮಾಡಿರ್ತೇವೆ. ಬ್ಯಾಂಕ್ ನಿಫ್ಟಿ ನೋಡ್ಬೋದು 45,500 ಪುಟ್ ಆಪ್ಷನ್ನ ನಾವು 2 ಲಾಟಲ್ಲಿ ಬೈ ಮಾಡಿರ್ತೇವೆ. ಬೈ ಪಾಯಿಂಟ್ ನೋಡ್ಬೋದು, ನಾವು 300 ರೂಪಾಯಿಗೆ ಎಂಟ್ರಿ ಆಗಿರ್ತೇವೆ. ನಮ್ಮ ಬೈ ಪಾಯಿಂಟ್ ನೋಡ್ಬೋದು ನೀವು 300ಗೆ ಬೈ ಮಾಡಿರ್ತೇವೆ. ಹಾಗೂ ನಮ್ಮ SL ಜಸ್ಟ್ 50 ಪಾಯಿಂಟ್ ನಮ್ಮ SL ಇರ್ತದೆ. ನನ್ನ ಎಕ್ಸಿಟ್ ನೀವು ನೋಡ್ಬೋದು ಆಲ್ಮೋಸ್ಟ್ 440, ಆಲ್ಮೋಸ್ಟ್ ಒಂದು 5 ಪೈಸಾ ಹೆಚ್ಚು ಕಡಿಮೆ ಆಗಿದೆ. 440ಗೆ ನಾನು ಎಕ್ಸಿಟ್ ಆಗಿರ್ತೇನೆ. ಹಾಗಂದರೆ ನಮ್ಮ ಎಂಟ್ರಿ ಪಾಯಿಂಟ್ ಒಂದು 300 ಆಗಿದೆ, ನನ್ನ ಎಕ್ಸಿಟ್ ಪಾಯಿಂಟ್ ಒಂದು 400 ಆಗಿದೆ. ಹಾಗಂದರೆ ನನ್ನ ರಿಸ್ಕ್ ನೋಡಿ 50 ಪಾಯಿಂಟ್, ನನ್ನ ರಿಸ್ಕ್ 50 ಪಾಯಿಂಟ್ ಇದೆ. ಇದು ನಮಗೆ 1:3 ನಾವು ಕ್ಯಾಚ್ ಮಾಡಿರ್ತೇವೆ ಅಂತ ನಾನು ಹೇಳ್ತೇನೆ. ನಮ್ಮ ರಿಸ್ಕ್ ಯಾವತ್ತಿದ್ರೂ ತುಂಬ ಚಿಕ್ಕದಾಗಿರ್ಬೇಕು, ನಮ್ಮ ರಿವಾರ್ಡ್ ಅಂತಕ್ಕಂಥದ್ದು ತುಂಬ ದೊಡ್ಡದಿರಬೇಕು. ಹಂಗಂದ್ರೆ ಏನಿಲ್ಲ, ನಾವೊಂದು 10 ರೂಪಿ ಒಂದು ರಿಸ್ಕ್ ತಗೋತಾ ಇದ್ದೀವಿ ಒಂದು ಶೇರಿನ ಮೇಲೆ ಅಂದರೆ ನಾವು ಮಿನಿಮಮ್ 20 ರೂಪೀಸ್, 30 ರೂಪೀಸಲ್ಲಿ ನಾವು ಪ್ರಾಫಿಟ್ ಮಾಡಬೇಕು. ಹೋದರೆ ಜಸ್ಟ್ 10 ರೂಪೀಸ್ ಅಷ್ಟೇ. ನಾವು ಅದೇ ಟ್ರೇಡಲ್ಲಿ ರಿಸ್ಕ್ 10 ರೂಪಿ ತಗೊಂಡು ಅದೇ 20 ರೂಪೀಸ್ ಆರ್ 30 ರೂಪೀಸ್ಲಿ ನಾವು ಪ್ರಾಫಿಟ್ ಮಾಡಿದ್ರೆ ನಾವು ತುಂಬ ಪ್ರಾಫಿಟಲ್ಲೇ ಇರ್ತೀವಿ. ನಮ್ಮ ರಿಸ್ಕು ರಿವಾರ್ಡ್ ಅಂತಕ್ಕಂಥದ್ದು ಮ್ಯಾಚ್ ಆಗುತ್ತೆ. ಈಗ ನಾವು 10 ರೂಪಾಯಿ ಅಂದರೆ ನಾವು 1:1 ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು ನನ್ನ ಪ್ರಕಾರ ಆಪ್ಷನ್ ಬೈಯಿಂಗಲ್ಲಿ. ಯಾಕೆಂದರೆ 10 ರೂಪಾಯಿ ಲಾಸ್ ಮಾಡ್ತೀವಿ, 10 ರೂಪಾಯಿ ಪ್ರಾಫಿಟ್ ಮಾಡ್ತೀವಿ ಆ ಟ್ರೇಡಲ್ಲಿ. ಅಂದರೆ 10 ಟ್ರೇಡ್ ತಗೊಂಡ್ರೆ ನಮಗೆ ಔಟ್ ಆಫ್ 7 ಟ್ರೇಡ್ ಕ್ಲಿಯರ್ ಆದ್ರೂ, ಆಲ್ಮೋಸ್ಟ್ 7 ಟ್ರೇಡ್ ಕ್ಲಿಯರ್ ಆಗಲ್ಲ, 6 or 7, ಒಂದೊಂದ್ಸರಿ 8 ಆಗ್ಬೋದು. ನಾರ್ಮಲ್ ಆಗಿ ನಾನು 7 ಟ್ರೇಡ್ ಅಂತ ತಗೋತೇನೆ. 10 ಟ್ರೇಡ್ ಮಾಡಿದ್ರೆ ನಮಗೆ 7 ಟ್ರೇಡ್ ನಮ್ಮದು ಪಾಸ್ ಆದರೆ ನಮ್ಗೆ ಏನಾಗುತ್ತೆ 70 ರೂಪೀಸ್ ಬರುತ್ತೆ. 70 ರೂಪೀಸ್ ಹೋಗ್ಬೇಕಾದ್ರೆ ನಮಗೆ 30 ರೂಪೀಸ್ ಹೋಗಿರುತ್ತೆ. ಈ 70 ರೂಪೀಸ್ ಪ್ರಾಫಿಟಲ್ಲಿ 30 ರೂಪೀಸನ್ನು ನಾವು ಮೈನಸ್ ಮಾಡಿದ್ರೆ 40 ರೂಪೀಸ್ ಬರುತ್ತೆ. ಈ 40 ರೂಪೀಸಲ್ಲಿ ನಮಗೆ ಏನಾಗುತ್ತೆ, ಇದರಲ್ಲಿ ಬ್ರೋಕರೇಜ್ ಒಂದು 20 ರೂಪೀಸ್ ತೆಗಿಯೋಣ. ಬ್ರೋಕರೇಜ್ ನಮಗೆ ಹೆವಿ ಇದೆ. ಬ್ರೋಕರೇಜ್ 20 ರೂಪೀಸ್ ತೆಗೆದ್ರೆ ನಮಗೆ ಆಲ್ಮೋಸ್ಟ್ ನಮಗೆ ಎಷ್ಟು ಸಿಕ್ಕುತ್ತೆ ಅಂತ ನೋಡ್ಬೋದು. ಜಸ್ಟ್ ನಮಗೆ 10 ಟ್ರೇಡ್ಗೆ ಜಸ್ಟ್ 20 ರೂಪೀಸ್ ಮಾತ್ರ ಸಿಕ್ಕಿರುತ್ತೆ. ಫ್ರೆಂಡ್ಸ್, ಗೊತ್ತಾಯ್ತು ಅಂತ ನಾನು ತಿಳ್ಕೊತೀನಿ. ನಮ್ಮ ರಿಸ್ಕ್ ರಿವಾರ್ಡ್ ಹೇಗಿರ್ತದೆ ಅಂದರೆ
ನಮಗೆ ನೋಡಿ ಎಲ್ಲ 1:1 ಯಾರೆಲ್ಲ ಆಪ್ಷನ್ ಟ್ರೇಡಿಂಗಲ್ಲಿ ಎಲ್ಲ ಟ್ರೇಡ್ ಮಾಡ್ತಾರೋ ಇವ್ರಿಗೆ 10 ಟ್ರೇಡ್ ತಗೊಂಡ್ರೆ ವಿತ್ ಬ್ರೋಕರೇಜ್ ಎಲ್ಲ ಕಳೆದು ವಿತೌಟ್ ಬ್ರೋಕರೇಜ್ ಎಲ್ಲ ಕಳೆದು ಇವ್ರಿಗೆ 20 ರುಪೀಸ್ ಮಾತ್ರ ಪ್ರಾಫಿಟಲ್ಲಿ ಇರುತ್ತೆ. ಅದೇ ನೋಡ್ಬೋದು ನಮ್ಮ ಹತ್ರ ಎಲ್ಲ ಹೇಗಿರ್ತದೆ ಅಂದರೆ ರಿಸ್ಕ್ ರಿವಾರ್ಡ್ ಮಿನಿಮಮ್ 1:1 ಎಲ್ಲರ ಹತ್ರ ಇರುತ್ತೆ. ಬಟ್ ನಮ್ಮದು ಲಿಮಿಟೆಡ್ ಇಲ್ಲ, ನಮ್ಮದು ಲಾಸ್ ಮಾತ್ರ ಲಿಮಿಟೆಡ್ 1:1 ಲಿಮಿಟೆಡ್ ಮಾತ್ರ. ಪ್ರಾಫಿಟ್ ನಮ್ಮದೆಲ್ಲ 1:2, 3, 4, 5 ಆಲ್ಮೋಸ್ಟ್ ನಾವು ನೋಡ್ಬೋದು ಡಿಸೆಂಬರ್ ಮಂತಲ್ಲಿ ನೋಡ್ಬೋದು ನಾವು ಏನು ಮಾಡಿರ್ತೇವೆ ನಿಫ್ಟಿಲಿ 10 ಪಾಯಿಂಟ್ ನಾವು 10 ಪಾಯಿಂಟನ್ನು ನಾವು ರಿಸ್ಕ್ ತಗೊಂಡು 140 ಪಾಯಿಂಟನ್ನು ಕ್ಯಾಚ್ ಮಾಡಿರ್ತೇವೆ. 140 ಪ್ಲಸ್ ಪಾಯಿಂಟನ್ನು ನಾವು ಕ್ಯಾಚ್ ಮಾಡಿರ್ತೇವೆ. ಹಂಗಂದರೆ ನಮಗೆ ರಿಸ್ಕ್ ರಿವಾರ್ಡ್ ಎಷ್ಟಾಯಿತು, ರಿಸ್ಕ್ 1 ರಿವಾರ್ಡ್ 14 ಸಿಕ್ಕಿದೆ. 1:14 ನಮ್ಮ ರಿಸ್ಕ್ ರಿವಾರ್ಡಲ್ಲಿ ಟ್ರೇಡ್ ಮಾಡಿರ್ತೇವೆ. ಬಟ್ ಎಲ್ಲ ದಿನವೂ ನಮಗೆ ಈ ಥರ ಜಾಕ್ಪಾಟ್ ಎಂಟ್ರಿಗಳಾಗ್ಬೋದು, ಜಾಕ್ಪಾಟ್ ದಿನಗಳಾಗ್ಬೋದು, ಯಾವುದೇ ದಿನ ಸಿಕ್ಕಲ್ಲ. ಬಟ್ ನಮಗೆ ಆಲ್ಮೋಸ್ಟ್ ನಾವು ದಿನದಲ್ಲಿ ಮಿನಿಮಮ್ 1:1 ಆಲ್ಮೋಸ್ಟ್ 1:2 1:3 ನಾರ್ಮಲ್ ಡೇಯಲ್ಲಿ ನಾವು ಆಲ್ಮೋಸ್ಟ್ ಟ್ರೇಡ್ ಮಾಡ್ತಾ ಇರ್ತೀವಿ. ಟ್ರೇಡ್ ಮಾಡಿ ನಾವು ಕ್ಯಾಪ್ಚರ್ ಮಾಡ್ತಾ ಇರ್ತೇವೆ. ನೀವು ನೋಡ್ಬೋದು. ಹಾಗೂ ಓಕೆ, ನಾನು 10 ರುಪಿ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೆ, ಅದನ್ನು ನಾನು ಇವಾಗ ಕಂಟಿನ್ಯೂ ಮಾಡ್ತೇನೆ. ಈಗ ಬೇರೆಯವ್ರ ರಿಸ್ಕ್ 1:1 ಇದ್ದಾಗ ಔಟ್ ಆಫ್ 10 ಟ್ರೇಡ್ಗೆ ಅವ್ರಿಗೆ 20 ರುಪೀಸ್ ಸಿಕ್ಕುತ್ತೆ. ಅವ್ರಿಗೆ ಎಷ್ಟು ಸಿಕ್ಕುತ್ತೆ? ಜಸ್ಟ್ 20 ರುಪೀಸ್ ಸಿಕ್ಕುತ್ತೆ. ಈಗ ನಾವೇನು ಮಾಡ್ತೇವೆ, ನಮ್ಮದು ರಿಸ್ಕ್ ಎಲ್ಲ ನಮ್ಮದು 1:1 ಇದ್ದು ರಿವಾರ್ಡ್ ಎಲ್ಲ 2, 3, 4, 5 ಮೋರ್ ದೆನ್ 5 ಮೇಲೆ ಇದ್ದಾಗ ನಮಗೆ ರಿಸ್ಕ್ ರಿವಾರ್ಡ್ ಎಲ್ಲ ಹೇಗಿರುತ್ತೆ ಅಂತ ಸಾರಿ ಫ್ರೆಂಡ್ಸ್, ಒಂದು ಸ್ವಲ್ಪ ಪವರ್ ಪ್ರಾಬ್ಲಮ್ ಆಗಿತ್ತು. ಓಕೆ, ಇಟ್ಸ್ ಓಕೆ. ಆ್ಯಕ್ಚುಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. 1:1 ನಾವು ಕ್ಯಾಚ್ ಮಾಡಿದ್ರೆ ಜಸ್ಟ್ 10 ಟ್ರೇಡ್ಗೆ ನಮಗೆ ಎಷ್ಟಾಗುತ್ತೆ? 20 ರುಪೀಸ್ ಬರುತ್ತೆ. ಅದೇ ಈಗ ನಮ್ಮ ಥರ ಏನಾದ್ರೂ ನೀವು ಟ್ರೇಡ್ ಮಾಡಿದ್ರೆ ನೀವು ರಿಸ್ಕ್ ರಿವಾರ್ಡಲ್ಲಿ 1:1 ಇರುತ್ತೆ. ರಿವಾರ್ಡ್ ಎಲ್ಲ 2, 3 ಮೋರ್ ದೆನ್ 2, 3, 4 ಮೇಲೆ ಅಬೋವ್ ಇದ್ದರೆ ನಮ್ಮ ಟ್ರೇಡಿಂಗ್ ಹೇಗಿರುತ್ತೆ ಅಂದರೆ 10 ಟ್ರೇಡನ್ನು ನಾವು ಮಾಡ್ತೇವೆ. 10 ಟ್ರೇಡನ್ನು ಮಾಡ್ತೇವೆ ಅಂದರೆ ಆಲ್ಮೋಸ್ಟ್ ನಮಗೂ ಸಹ ಆಗ್ತವೆ 3 to 4 SL ಆಗ್ಬೋದು. ಈಗ ನಾರ್ಮಲಾಗಿ 3 SL ಒಂದ್ಸರಿ 8 ಪಾಸ್ ಆಗ್ತವೆ, ಒಂದ್ಸರಿ 9 ಕ್ಲಿಯರ್ ಆಗುತ್ತೆ, ಒಂದ್ಸರಿ 6 ಪಾಸ್ ಆಗ್ತವೆ. ಈಗ ನಾರ್ಮಲಾಗಿ ನಾವು ಆವರೇಜ್ ಫೇಲ್ ಆಗೇ ಆಗ್ತವೆ ಅಂತ ತಿಳ್ಕೊಳ್ಳೋಣ. ಇನ್ನು ನಮಗೆ 7 ಟ್ರೇಡ್ ಇದೆ. ಈ 7 ಟ್ರೇಡಲ್ಲಿ ನಮಗೆ 1:1 ಅಂತಕ್ಕಂಥದ್ದು 2 ಟ್ರೇಡ್ ಸಿಗುತ್ತೆ. 1:1 ಅಂತಕ್ಕಂಥದ್ದು 2 ಟ್ರೇಡ್ ಸಿಗುತ್ತೆ. ಇನ್ನು 5 ಟ್ರೇಡ್ ಆಯಿತು. 10 ಟ್ರೇಡಲ್ಲಿ 3 ಟ್ರೇಡ್ SL ಆಗಿರುತ್ತೆ. ಇದನ್ನು ನಾವು ಆಮೇಲೆ ಕೌಂಟ್ ತಗೊಳ್ಳೋಣ. ಇನ್ನು ಈ 7 ಟ್ರೇಡ್, ಈ 7 ಟ್ರೇಡಲ್ಲಿ ನಮಗೆ 1:1 2 ಸಿಗುತ್ತೆ. 1:1 ಇನ್ನು 5 ಟ್ರೇಡ್. ಇನ್ನು 5 ಟ್ರೇಡಲ್ಲಿ ನಮಗೆ 1:2 ಅಂತಕ್ಕಂಥದ್ದು ಒಂದು 2 ಟ್ರೇಡ್. 1:2 ಅಂತಕ್ಕಂಥದ್ದು 2 ಟ್ರೇಡ್ ಸಿಕ್ಕಿದ್ರೆ ಆಲ್ಮೋಸ್ಟು 4 ಆಯಿತು. 1:2 ಸಿಕ್ಕಿದ್ರೆ ಇನ್ನು ನಮಗೆ ಇನ್ನು 3 ಟ್ರೇಡ್. ಇನ್ನು 3 ಟ್ರೇಡಲ್ಲೂ ಸಹ 1:2 ಅನ್ನೇ 2 ತಗೊಳ್ಳಿ. 1:2 ಅನ್ನೇ 2 ತಗೊಳ್ಳಿ ಅಂದರೆ 4 ಆಯಿತು. ಹಾಗೂ ಇನ್ನು ರಿಮೈನಿಂಗ್ ನಮಗೆ ಒಂದು ಟ್ರೇಡ್ ಸಿಗುತ್ತೆ. ಆ ಒಂದು ಟ್ರೇಡ್ ನಮಗೆ 1:3 ಸಿಗುತ್ತೆ. 1:3 ಸಿಗುತ್ತೆ ಅಂದರೆ ಆಲ್ಮೋಸ್ಟ್ ನಾವು ಕೌಂಟ್ ಮಾಡ್ಬೋದು. 4, 8, 2, 10, 10, 13 10 ಟ್ರೇಡ್ಗೆ 1:1 ರಿಸ್ಕ್ ರಿವಾರ್ಡಲ್ಲಿ 1:1 ರಿಸ್ಕ್ ಇದ್ದದ್ದು ನಮಗೆ 3 ಫೇಲ್ ಆಗುತ್ತೆ. ನಮಗೆ ಇನ್ನು 7 ಟ್ರೇಡಲ್ಲಿ ನಮಗೆ ಈ 7 ಟ್ರೇಡಲ್ಲಿ ನಮಗೆ 1:13 ಸಿಗುತ್ತೆ. ಈ 1:13ರಲ್ಲಿ ಈ 3 ಟ್ರೇಡ್ ಫಸ್ಟ್ ನಮಗೆ ಫೇಲ್ ಆಗಿರುತ್ತಲ್ಲ, ಇದನ್ನು ನಾವು ಮೈನಸ್ ಮಾಡ್ಕೊಂಡ್ರೆ ಔಟ್ ಆಫ್ 10 ಸಿಕ್ತು ನಮಗೆ. 10 ಟ್ರೇಡ್ಗೆ ನಮಗೆ 10 ಕ್ಲಿಯರ್ ಆಗುತ್ತೆ. 1:2, 2, 3, 4 ಮೋರ್ ದೆನ್ 1:2, 3, 4 ಮೇಲಿದ್ದರೆ ನೀವು ನೋಡ್ಬೋದು ನಮಗೆ ಎಷ್ಟು ಸಿಗುತ್ತೆ? 1:10 ಸಿಗುತ್ತೆ. 1:10 ಅಂದರೆ ನಾವು 1:1 ರಿಸ್ಕ್ ರಿವಾರ್ಡಲ್ಲಿ 6 ಟ್ರೇಡ್ ಮಾಡ್ತಾರೆ. ಅವ್ರಿಗೆ 10 ಟ್ರೇಡಲ್ಲಿ ಜಸ್ಟ್ ಬ್ರೋಕರೇಜ್ ಎಲ್ಲ ಸೇರಿ 20 ರೂಪಾಯಿ ಮಾತ್ರ. 20 ರೂಪಾಯಿ 20 ರುಪೀಸ್ ಓನ್ಲಿ ಸಿಗುತ್ತೆ. ಈಗ ನಾವು 1:1, 2, 3 ಮೋರ್ ದೆನ್ ಈ ಥರ ನಾವು ರಿಸ್ಕ್ ರಿವಾರ್ಡಲ್ಲಿ ಟ್ರೇಡ್ ಮಾಡಬೇಕಾದ್ರೆ
10 ಟ್ರೇಡ್ಗೆ 10 ಸಿಗುತ್ತೆ. 10 ಟ್ರೇಡ್ಗೆ 10 ರಿಸ್ಕ್ ರಿವಾರ್ಡಲ್ಲಿ ಮಾಡಿದಾಗ ಇಂಟು 10 ಹಾಕಿದ್ರೆ 10 ರುಪೀಸ್ ಪರ್ ಟ್ರೇಡ್ ಅಂದರೆ ನಮಗೆ 100 ರುಪೀಸ್ ಸಿಗುತ್ತೆ. ಆಲ್ಮೋಸ್ಟ್ ಬ್ರೋಕರೇಜ್ ಎಲ್ಲ ನಾವು ಕಳೆದ್ರೆ ಆಲ್ಮೋಸ್ಟ್ 20 ರುಪೀಸ್ ಆರ್ 30 ರುಪೀಸನ್ನೇ ಬ್ರೋಕರೇಜ್ ತೆಗೆದ್ರೆ ನಮಗೆ 70 ರುಪೀಸ್ ಸಿಗುತ್ತೆ. 70 ರುಪೀಸ್ 10 ಟ್ರೇಡ್ಗೆ ನಮಗೆ ಪ್ರಾಫಿಟ್ ಆಗುತ್ತೆ. ರುಪೀಸ್ ಆಗುತ್ತೆ ನೋಡಿ. 1:1 ರಿಸ್ಕ್ ರಿವಾರ್ಡಲ್ಲಿ ತುಂಬ ಜನ ಟ್ರೇಡ್ ಮಾಡ್ತಾ ಇರ್ತಾರೆ ಇಂಡಿಯನ್ ಮಾರ್ಕೆಟಲ್ಲಿ. ಅವ್ರಿಗೆಲ್ಲ ಏನು ಸಿಗುತ್ತೆ ಅಲ್ವಾ? ನಾನು ಹೇಳ್ತಾ ಇರೋದು ಜಸ್ಟ್ ಲಾಜಿಕ್. 1:1 ಜಸ್ಟ್ 10 ಟ್ರೇಡಲ್ಲಿ ಅವ್ರಿಗೆ ಸಿಗುತ್ತೆ ಜಸ್ಟ್ ಎಲ್ಲ 20 ರುಪೀಸ್. ಈಗ ನಮ್ಮ ಥರ 1:1, 2, 3, 4 ಮೋರ್ ದೆನ್ 1:1, 2, 3, 4 ಮೇಲೆ ನಮ್ಮ ರಿಸ್ಕ್ ಅಂಡ್ ರಿವಾರ್ಡ್ ಎರಡನ್ನು ನಾವು ಕನ್ಸಿಸ್ಟೆನ್ಸಿ ನಾವು ಮೈಂಟೈನ್ ಮಾಡ್ಕೊಂಡು ಹೋದರೆ ನಮಗೆ ಔಟ್ ಆಫ್ 10ನಲ್ಲಿ ನಮಗೆ ಬ್ರೋಕರೇಜ್ ಎಲ್ಲ ಕಳೆದು ನಮಗೆ 70 ರುಪೀಸ್ ಸಿಗುತ್ತೆ. ನೀವು ಇಲ್ಲೇ ನೋಡ್ಬೋದು ನಮ್ಮ ಅಕ್ಯುರಸಿ ಎಲ್ಲ ಹೇಗಿದೆ, ಹೇಗೆ ಎಲ್ಲ ನಾವು ಪ್ಲ್ಯಾನ್ ಮಾಡಿ ಆಪ್ಷನ್ ಬೈಯಿಂಗ್ ಅಂತಕ್ಕಂಥದ್ದನ್ನು ಮಾಡ್ತೇವೆ ಅಂದ್ಕೊಂಡು. ಓಕೆ, ಈ ಟ್ರೇಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ 50 ಪಾಯಿಂಟ್ ನಮಗೆ ಎಸ್ ಎಲ್ ಇದೆ. ಆಲ್ಮೋಸ್ಟ್ ಇದರಲ್ಲಿ 140 ಪಾಯಿಂಟನ್ನು ನಾವು ಕ್ಯಾಚ್ ಮಾಡಿದ್ದೀವಿ. ಅಂದರೆ ನಿಯರ್ 1:1 ರಿಸ್ಕ್ಗೆ ಆಲ್ಮೋಸ್ಟ್ 1:1 ರಿಸ್ಕ್ಗೆ 1:3 ನಾವು ಇದರಲ್ಲಿ ಕ್ಯಾಚ್ ಮಾಡಿರ್ತೇವೆ. ಓಕೆ, ಅದಾಗಿರಲಿ. ಈಗ ನಾವು ಎಲ್ಲಿ ಕ್ಯಾಚ್ ಮಾಡಿದ್ವು ಅಂತ ನಾವು ಚೆಕ್ ಮಾಡೋಣ ಬನ್ನಿ. ಮಾರ್ಕೆಟ್ ನಿನ್ನೆ ಏನಾಗಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ, ಗ್ಯಾಪ್ ಅಪ್ ಅಲ್ಲಿ ಆಲ್ಮೋಸ್ಟ್ ಇದು ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಅಪ್ ಸೈಡ್ ಹೋಗಿ ಮತ್ತೆ ಡೌನ್ ಬಂದು ಮತ್ತೆ ಅಪ್ ಹೋಗಿ ಮತ್ತೆ ಡೌನ್ ಬಂದು ಈ ಥರ ತುಂಬ ನಮಗೆ ತಲೆ ಕೆಡಿಸಿದ್ದಾನೆ ಮಾರ್ಕೆಟ್. ಇದರಲ್ಲಿ ನಮ್ಮ ಮಾಸ್ಟರ್ ಪ್ಲ್ಯಾನ್ ಎಲ್ಲ ಹೇಗಿತ್ತು ಅಂತ ನೋಡೋಣ. ಜಸ್ಟ್ ನಾವು ಏನು ಮಾಡೋಣ, 15 ನಿಮಿಷದ ಕ್ಯಾಂಡಲ್ಗೆ ಸ್ಟಿಕ್ ಮಾಡೋಣ. ಓಕೆ, 15 ನಿಮಿಷದ ಕ್ಯಾಂಡಲ್ಗೆ ಹೋಗೋಣ. ಇದರಲ್ಲಿ ಸಿಂಪಲ್ ಅನಾಲಿಸಿಸ್ ನೋಡಿ ಫ್ರೆಂಡ್ಸ್, ಸಿಂಪಲ್ ಲಾಜಿಕನ್ನು ನಾನು ಹೇಳ್ತೇನೆ, ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ನೀವು ಈಗ ನೋಡ್ಬೋದು ಇದರಲ್ಲಿ ಏನಾಗಿದೆ ಅನ್ನೋ ಒಂದು ಟ್ರೆಂಡ್ ಲೈನನ್ನು ನಾನು ಹಾಕ್ತೇನೆ. ಓಕೆ ಡನ್. ಈಗ ನಾನು ಒಂದು ಟ್ರೆಂಡ್ ಲೈನನ್ನು ಹಾಕಿರ್ತೇನೆ. ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. 1 ಟಾಪ್, 2 ಟಾಪ್, 3 ಟಾಪ್, ಆಲ್ಮೋಸ್ಟ್ ನಿಯರ್ 4 ಟಾಪ್, 4 ಟಾಪ್ ಮಾಡಿ ಇಲ್ಲಿಂದ ರೆಸಿಸ್ಟೆನ್ಸ್ ತಗೊಂಡಿದೆ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಟಚ್ ಆಗಿ ರಿಜೆಕ್ಷನ್ ಆಗಿದೆ, ಟ್ರೆಂಡ್ ಲೈನ್ ಟಚ್ ಆಗಿ ರಿಜೆಕ್ಷನ್, ಟ್ರೆಂಡ್ ಲೈನ್ ತಗೊಂಡು ರಿಜೆಕ್ಷನ್ ಆಗಿದೆ. ನಾವು ಇಲ್ಲೇ ನೋಡ್ಕೋಬೋದು ಎಷ್ಟು ನಮಗೆ ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಅಂತ ನಾವು ನೋಡ್ಕೋಬೋದು. ಈ ಟ್ರೆಂಡ್ ಲೈನ್ ಎಷ್ಟು ತುಂಬ ಚೆನ್ನಾಗಿ ನಮಗೆ ಹೈಟಿಯಾಗಿ ವರ್ಕ್ ಆಗುತ್ತೆ ಅಂತ ನೋಡ್ಬೋದು. ಹಾಗೂ ಇವಾಗ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾನು 5 ಮಿನಿಟ್ಸ್ಗೆ ಸ್ವಿಚ್ ಮಾಡ್ತೇನೆ. ನೋಡ್ಬೋದು ಫ್ರೆಂಡ್ಸ್, ನಾವು ಆ್ಯಕ್ಚುಲಿ ಆ ಟ್ರೆಂಡ್ ಲೈನ್ ತುಂಬ ನಮಗೆ ಪವರ್ಫುಲ್ ಟ್ರೆಂಡ್ ಲೈನ್ ಆಗಿರುತ್ತೆ. ಓಕೆ, ಏನಿಲ್ಲ, ಸಿಂಪಲ್ ಅನಾಲಿಸಿಸ್ ನೋಡ್ಕೊಳ್ಳಿ. ಇಲ್ಲಿ ಮಾರ್ಕೆಟ್ ನಮಗೆ ಮೊನ್ನೆ ಏನಾಗಿತ್ತು ಅಂತ ನೋಡ್ಬೋದು. ಇಲ್ಲಿ ಒಂದು ರೇಂಜನ್ನು ಕ್ರಿಯೇಟ್ ಮಾಡ್ಕೊಂಡಿತ್ತು. ಇಲ್ಲೊಂದು ನಮಗೆ ನಿನ್ನೆ ಕ್ಲೋಸ್ ಆಗಬೇಕಾದ್ರೆ ರೇಂಜಲ್ಲಿ ಕ್ಲೋಸ್ ಆಗಿರುತ್ತೆ ಮಾರ್ಕೆಟ್. ಓಕೆ, ಕ್ಲೋಸ್ ಆಗಿ ಇವತ್ತು ಅಲ್ಲೇ ಓಪನ್ ಆಗುತ್ತೆ ಮಾರ್ಕೆಟ್. ಎಲ್ಲಿ ನಮಗೆ ಸೈಡ್ ವೇಸ್ ಆಗಿತ್ತು ನಮಗೆ ಅಲ್ಲೇ ಮಾರ್ಕೆಟ್ ಓಪನ್ ಆಗಿರುತ್ತೆ. ಅದರಿಂದ ನಾವು ಏನೂ ಸಹ ಪ್ಲ್ಯಾನ್ ಮಾಡಿರಲ್ಲ. ಮಾರ್ಕೆಟ್ ಮೂವ್ಮೆಂಟ್ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ಪ್ಲ್ಯಾನೇ ಮಾಡಿರಲ್ಲ. ಬೆಳಿಗ್ಗೆ ಟೈಮ್ ಪ್ಲ್ಯಾನೇ ಮಾಡಿರಲ್ಲ. ನಾನು ಏನು ಮಾಡಿರ್ತೇನೆ, ಫಸ್ಟ್ ಟ್ರೇಡ್ ರ್ಯಾಲಿ ಹೋಗಬೇಕಾದ್ರೆ ನಾನು ಬಿಟ್ಟಿದ್ದೇನೆ. ಹಾಗೂ ನನಗೆ ಗೊತ್ತಿತ್ತು ಇದು ತುಂಬ ಪವರ್ಫುಲ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಇಲ್ಲಿಗೆ ಟಚ್ ಆದಮೇಲೆ ಮಾರ್ಕೆಟ್ ನೋಡಿ 5 ಮಿನಿಟ್ಸಲ್ಲಿ ಇಲ್ಲಿ ಟಚ್ ಆಗಿ ಮಾರ್ಕೆಟ್ ಫಾಲ್ ಆಗಿದ್ದಾನೆ. ನಾವು ಸಿಂಪಲಾಗಿ ನೋಡ್ಕೋಬೋದು. ಇಲ್ಲೂ ಸಹ ಟಚ್ ಆಗಿ ಬೀಳ್ತಾನೆ ಅಂತ ನಾವು ಯಾವುದೇ ಕಾರಣಕ್ಕೂ ನಾವು ಎಂಟ್ರಿ ಮಾತ್ರ ತಗೊಳಕ್ಕೆ ಹೋಗಬಾರ್ದು. ಮಾರ್ಕೆಟನ್ನು ಟಚ್ ಆಗಿ ಬೀಳ್ತಾನೆ ಅಂತ ಮಿಸ್ ಆಗಿ ನಮಗೆ ಬ್ರೇಕ್ಔಟ್ ಆಗಿ ಒಂದು ರೀಟೆಸ್ಟ್ ಮಾಡಿಬಿಟ್ರೆ ಮಾರ್ಕೆಟ್ ಬುಲಿಶ್ ಆಗಿಬಿಡುತ್ತೆ. ಈ ಟ್ರೆಂಡ್ ಲೈನ್ ನಮಗೆ ಏನು ರೆಸಿಸ್ಟೆನ್ಸ್ ವ್ಯಾಲಿಡ್ ಆಗಿದೆ ಈಗ ಸಪೋರ್ಟ್ ಆಗಿಬಿಡುತ್ತೆ ಅಲ್ವಾ. ಅದಕ್ಕೆ ನಾವು ತುಂಬ ಪೇಷನ್ಸ್ ಆಗಿ ನಾವು ವೆಯ್ಟ್ ಮಾಡಿರಬೇಕಾಗಿರುತ್ತೆ. ಓಕೆ, ನಾನು ಇದನ್ನು ನಾನು ತೆಗೆದಾಕ್ತೇನೆ. ಓಕೆ, ಮಾರ್ಕೆಟು ನಮಗೆ ಒಂದು ಯಥಾಸ್ಥಿತಿ ಏನು ಮಾಡಿದೆ, ಒಂದು ಅಪ್ ಟ್ರೆಂಡ್ ಕೊಟ್ಟಿದೆ ಮಾರ್ಕೆಟ್. ಇವಾಗ ನಾನು ಡೌನ್ ಸೈಡ್ ಪ್ಲ್ಯಾನ್ ಮಾಡಿರ್ತೇನೆ.
ಈ ಟ್ರೆಂಡ್ ಲೈನ್ಗೆ ಬಂದ ತಕ್ಷಣ ಮಾರ್ಕೆಟ್ ಬಂದು ಹೋಗಿ ಇಲ್ಲಿ ಮಾರ್ಕೆಟ್ ಹೋಗಿ ಇಲ್ಲಿ ರಿಜೆಕ್ಷನ್ ಆಗಿದೆ. ನೀವು ನೋಡ್ಬೋದು ಈ ಕ್ಯಾಂಡಲ್ ರಿಜೆಕ್ಷನ್ ಆಗಿದೆ. ಈ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ನಾನು ಇಲ್ಲೇ ಕ್ಲಿಯರ್ ಮಾಡ್ಕೊಂಡೆ ಮಾರ್ಕೆಟ್ ಮೇಲೆ ಹೋಗಲ್ಲ ಅಂತ. ಯಾಕಂದರೆ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಬುಲ್ಲಿಶಲ್ಲಿ ಹೋಗಬೇಕಾದ್ರೆ ಈ ಥರ ನಮಗೆ ವಿಕ್ ಬರಲ್ಲ. ಇವೆಲ್ಲ ನೋಡಿ ಎಲ್ಲ ವೀಕ್ ಕ್ಯಾಂಡಲ್ ಎಲ್ಲ ವೀಕ್ ಇದೆ. ಕ್ಯಾಂಡಲ್ ಎಲ್ಲ ವೀಕ್ ಇದ್ದಾಗ ನಮಗೆ ರೆಸಿಸ್ಟೆನ್ಸ್ ತುಂಬ ಸ್ಟ್ರಾಂಗ್ ಇರ್ತಾನೆ ಅಂತ ಅರ್ಥ. ಇಲ್ಲಿ ನೋಡಿ ಓಕೆ, ಇಲ್ಲೇನಾಗಿದೆ ನೋಡಿ, ಇಲ್ಲಿ ಏನಾಗಿದೆ ನಮಗೆ ವೀಕ್ ಇರಬಹುದು, ಬಟ್ ಬ್ರೇಕ್ಔಟ್ ನೋಡಿ ಹೇಗಾಗಿದೆ. ಎಷ್ಟು ಸ್ಟ್ರೆಂತ್ ಕ್ಯಾಂಡಲ್ ಬ್ರೇಕ್ಔಟ್ ಆಗಿ ಕ್ಲೋಸ್ ಆಗಿದೆ. ನಮಗೆ ಇದು ರೆಸಿಸ್ಟೆನ್ಸ್ ಇರ್ಬೋದು, ಮೇಲೆ ನಮಗೆ ತುಂಬ ಕ್ಲೋಸ್ ಆಗಿದೆ. ಅದಕ್ಕೆ ಮಾರ್ಕೆಟ್ ಹೋಗಿದೆ ಇಲ್ಲಿ. ಬಟ್ ಇದು ಹಂಗಿರಲಿ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ನಾನು ಇಲ್ಲಿ ಟ್ರೇಡ್ ತಗೊಂಡಿದ್ದೆ, ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ನಮಗೆ ಇಲ್ಲಿ ಕಂಪ್ಲೀಟ್ ನಮಗೆ ವೀಕ್ ಆಗಿದೆ, ಮಾರ್ಕೆಟು ವೀಕ್ ಆಗಿದೆ. ಆವಾಗ ವೀಕ್ ಆದ ತಕ್ಷಣ ನಾನು ತಿಳ್ಕೊಂಡಿದ್ದೆ ಇದು ಇದು ನಮಗೆ ಎಲ್ಲಿ ಸಪೋರ್ಟ್ ಇದೆ. ಆಲ್ಮೋಸ್ಟ್ ಇಲ್ಲಿ ಹೋಗಿ ಅಂದರೆ ಈ ಝೋನ್, ಇದು ಸಿಂಪಲ್ ಝೋನ್ ನಮಗೆ ಸಪೋರ್ಟ್ ಆಗುತ್ತೆ ಅಲ್ಲ. ಈ ಝೋನ್ ನಮಗೆ ಸಿಂಪಲ್ ಸಪೋರ್ಟ್ ಆಗುತ್ತೆ. ಮಾರ್ಕೆಟು ಇಲ್ಲೇ ಕನ್ಸಾಲ್ಟೇಟ್ ಆಗಿ ಬ್ರೇಕ್ಔಟ್ ಕೊಟ್ಟು ರಿಟೆಸ್ಟ್ ಮಾಡಿ ಹೋಗ್ಬೋದು ಅಂತ ನಾನು ಒಂದು ಪ್ಲ್ಯಾನ್ ಮಾಡಿರ್ತೇನೆ. ಇಲ್ಲ ಅಂದರೆ ಈ ಲೋನ ಯಾವಾಗ ಬ್ರೇಕ್ಔಟ್ ಕೊಡ್ತಾನೆ ಆವಾಗ ನಾವು ಪಿ ಕಡೆ ಪ್ಲ್ಯಾನ್ ಮಾಡೋಣ ಅಂತ ಜಸ್ಟ್ ಸಿಂಪಲ್ ಪ್ಲ್ಯಾನನ್ನು ಮಾಡಿರ್ತೇನೆ. ನಾವು ಇಲ್ಲಿ ಎಂಟ್ರಿ ತೊಗೊಂಡು ಇಲ್ಲಿ SL ಇರುತ್ತೆ. ಇದು ನಮಗೆ ತುಂಬ ರೆಸಿಸ್ಟೆನ್ಸ್ ಲೆವೆಲ್ ಹೆವಿ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ನಾನು ಒಂದೇ ಟ್ರೇಡ್ ಮಾಡಿರೋದು. ತುಂಬ ನಮಗೆ ರೆಸಿಸ್ಟೆನ್ಸ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ನನಗೆ ಅಲ್ಲೇ ತುಂಬ ಕನ್ಫರ್ಮೇಷನ್ ಇದೆ ನನಗೆ. ಹಾಗೂ ನಮಗೊಂದು ಟ್ರೆಂಡ್ ಲೈನ್ ಬರುತ್ತೆ ಸಿಂಪಲ್ ಆಗಿ ಫ್ರೆಂಡ್ಸ್ ನೋಡ್ಬೋದು. ಇಲ್ಲಿ ಸಿಂಪಲ್ ಆಗಿ ಒಂದು ಟ್ರೆಂಡ್ ಲೈನ್ ನೋಡ್ಕೋಬೋದು. ಈ ಟ್ರೆಂಡ್ ಲೈನನ್ನು ಬ್ರೇಕ್ ಆಗಿ ನೋಡ್ಬೋದು. ಸ್ಟ್ರಾಂಗು ಕ್ಯಾಂಡಲ್ ಬ್ರೇಕ್ ಆಯಿತು. ಆವಾಗ ನಾನೇನು ಮಾಡಿದೆ, ಇಲ್ಲಿ ಎಂಟ್ರಿ ತಗೊಂಡೆ, ಇಲ್ಲಿ SL ಪ್ಲೇಸ್ ಮಾಡಿದೆ. ಆಲ್ಮೋಸ್ಟ್ ಮಾರ್ಕೆಟ್ ಬಿತ್ತು ಇಲ್ಲಿ ತನಕ ನನಗೆ ಆಲ್ಮೋಸ್ಟ್ 140 ಪಾಯಿಂಟ್ ಇಲ್ಲೇ ಕ್ಯಾಚ್ ಆಗಿಬಿಟ್ಟಿತ್ತು. ಈ ಕ್ಯಾಂಡಲಲ್ಲಿ ನಾನು ಎಕ್ಸಿಟ್ ಆಗಿದ್ದೇನೆ. ಆ ಕ್ಯಾಂಡಲ್ ಎಕ್ಸಿಟ್ ಆಗಿದ್ದೇನೆ. ಮಾರ್ಕೆಟ್ ಮತ್ತೆ ಏನಾಗಿದೆ, ಒಂದು ಫುಲ್ ಬ್ಯಾಕ್ ಕೊಟ್ಟು ಮತ್ತೆ ಮಾರ್ಕೆಟ್ ಹೆವಿ ಫಾಲ್ ಆಗಿದ್ದಾನೆ. ನಾನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಾವು ಒಂದು ಟ್ರೇಡ್ ಸಾಕು. ಯಾಕಂದರೆ ನಮ್ಮ ರಿಸ್ಕ್ ರಿವಾರ್ಡ್ ನೋಡಿರಿ 1:1 ಇತ್ತು. ಇಲ್ಲಿ ತನಕ 1:3 ಬಂದಿದೆ ಸಾಕು. 1:3 ಯಾಕಂದರೆ ಇದು ಸ್ಪೀಡ್ ಕ್ಯಾಂಡಲ್ ಬಂದಿದೆ. 1:3 ನಾನು ಸಿಂಪಲ್ ಎರಡೇ ಕ್ಯಾಂಡಲ್ ಆಲ್ಮೋಸ್ಟ್ 1 2 3 4 5 ಕ್ಯಾಂಡಲ್ 25 ಮಿನಿಟ್ಸಲ್ಲಿ ನನ್ನ ಟ್ರೇಡನ್ನು ನಾನು ಮುಗಿಸಿರ್ತೇನೆ. ಹಾಗೂ ನಮಗೆ ಮಾರ್ಕೆಟ್ ಏನಾಗಿದೆ, ನಮಗೆ ಸೈಕಾಲಜಿಕಲ್ ನಂಬರ್ 45,000 ಸೈಕಾಲಜಿಕಲ್ ನಂಬರ್ 45,000 ಬ್ರೇಕ್ ಆಗಿದೆ. ಇನ್ನೂ ಫಾಲ್ ಆಗ್ತಾ ಇತ್ತು. ಬಟ್ ನಮಗೆ ಏನಾಗಿದೆ ಅಂತ ನೋಡಬಹುದು. ಕರೆಕ್ಟಾಗಲ್ಲೇ ಸೈಕಾಲಜಿಕಲ್ ನಂಬರಲ್ಲಿ ಮಾರ್ಕೆಟು ಸಪೋರ್ಟ್ ತೊಗೊಂಡು 700 to 800 ಪಾಯಿಂಟ್ ರ್ಯಾಲಿ ಹೋಗಿದೆ. ಬಟ್ ಇದನ್ನು ನಾವು ಮಾರ್ಕೆಟ್ ಮುಂದೆ ಸುಮ್ಮನೆ ಕೂತಿದ್ವಿ ಹೊರತು ನಾವು ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ ಅಂದರೆ ದಟ್ ಈಸ್ ಸೈಕಾಲಜಿ. ಓವರ್ ಟ್ರೇಡ್ ಮಾಡಲ್ಲ. ಯಾಕಂದರೆ ನಾವು ಫುಲ್ ಟೈಮ್ ಟ್ರೇಡರ್ ಆಗಿರೋದ್ರಿಂದ, ಮಾರ್ಕೆಟಲ್ಲಿ ನಾವು ಫುಲ್ ಟೈಮ್ ಟ್ರೇಡರ್ ಆಗಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಈ ಥರ ತಪ್ಪನ್ನು ಮಾಡ್ಕೊಳ್ಳೋದಿಲ್ಲ. ಮಾರ್ಕೆಟ್ ಇವತ್ತಲ್ಲ, ನಮಗೆ ನಾಳೆನೂ ಮಾರ್ಕೆಟ್ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ಅದಕ್ಕೆ ನಾವು ತುಂಬ ಪೇಷನ್ಸ್ ಇರಬೇಕಾಗುತ್ತೆ ಮಾರ್ಕೆಟಲ್ಲಿ. ಓಕೆ, ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮ್ಮ ಸಹಕರಿಸ್ಬೋದು. ಹಾಗೂ ಏನೇ ಡೌಟ್ಸ್ ಇದ್ರೂ ಮೆಸೇಜ್ ಹಾಕ್ಬೋದು. ಏನೇ ಎಜುಕೇಷನಲ್ ವೀಡಿಯೋ ಬೇಕಾದರೂ ನಮಗೆ ಮೆಸೇಜ್ ಹಾಕಬಹುದು. ನಾನು ಎಲ್ಲ ವೀಡಿಯೋ ಎಜುಕೇಷನಲ್ ಪರ್ಪಸ್ಗೆ ಏನು ವೀಡಿಯೋ ಬೇಕಾದರೂ ನಾನು ಮಾಡಿ ಸ್ಟಾಕ್ ಮಾರ್ಕೆಟನ್ನು ಈಸಿಯಾಗಿ ಆಪ್ಷನ್ ಬೈಯಿಂಗನ್ನು ಈಸಿಯಾಗಿ ಅರ್ಥ ಮಾಡಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ನಮ್ಮ ಲೈವ್ ಅಪ್ಡೇಟ್ಸನ್ನು ನೀವು ತಗೋಬಹುದು.